ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಬಿ ಎಂ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ಹೋಗ್ತಿರೋ ಪ್ಲೇಸ್ ಬಂದು ನಿಮ್ಗೆಲ್ರಿಗೂ ತಮ್ನೇಲ್ ಅಲ್ಲಿ ಇವಾಗ ಆಗ್ಲೇ ಗೊತ್ತಾಗಿರುತ್ತೆ. ಆ, ಈಗ ಹೋಗ್ತಿರೋ ಪ್ಲೇಸ್ ಬಂದು ಗವಿಬೆಟ್ಟ ಅಂತ ಹೇಳಿ. ಆ, ಇದಿರೋದು ಸಕಲೇಶ್ಪುರ ತಾಲೂಕಿಗೆ ಸೇರುತ್ತೆ. ಇವತ್ತು ರೈಡ್ ಅಲ್ಲಿ ಇರೋದು ನಾನು ಒಬ್ನೇ. ಇವಾಗ ಆಗ್ಲೇ ಟೈಮ್, ನಾನು ಬೆಳಿಗ್ಗೆ ಬೇಗ ಹೊರಡ್ಬೇಕಂತ ಅನ್ಕೊಂಡದ್ದು. ಟೈಮ್ ಆಯ್ತು, ತುಂಬಾ ಲೇಟ್ ಆಯ್ತು ಹೊರಟಿದ್ದು. ಏನೋ ಫ್ರೆಂಡ್ ಸಿಕ್ಕಿದ್ದ, ಫ್ರೆಂಡ್ ಜೊತೆ ಮಾತಾಡ್ತಾ ತುಂಬಾ ಲೇಟ್ ಆಯ್ತು ಹೊರಡೋದು. ಇವಾಗ ಟೈಮ್ ಒಂದು 11:47 ಆಗಿದೆ. ಇವಾಗ ಸಕಲೇಶ್ಪುರಕ್ಕೆ ಹೋಗಿ ಒಂದು ಪೆಟ್ರೋಲ್ ಹಾಕೊಂಡು ನಂತರ ಅಲ್ಲಿಂದ ಹೊರಡ್ಬೇಕು. ಪೆಟ್ರೋಲ್ ಬೇರೆ ಇಲ್ಲ, ತುಂಬಾ ಲೇಟ್ ಆಗಿದ್ರಿಂದ ಶಾರ್ಟ್ ಕಟ್ ರೂಟ್ ನೋಡ್ಬೇಕು ಯಾವ ರೂಟ್ ಅಲ್ಲಿ ಹೋಗುದಂತ ಹೇಳಿ. 2 ರೂಟಲ್ಲಿ ಹೋಗ್ಬೋದು. ಇವಾಗ ಪೆಟ್ರೋಲ್ ಹಾಕ್ಸಿ ಆಯ್ತು. ಇಲ್ಲೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಫುಲ್ ಟ್ಯಾಂಕ್ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹೇಳಿದ್ರೆ ಅವರು 210 ಹಾಕಿದ್ದಾರೆ. ನಾನು ಫುಲ್ ಟ್ಯಾಂಕ್ ಹೇಳಿದ ಅವರಿಗೆ 210 ಅಂತ ಕೇಳಿಸಿದೆ. ಪರವಾಗಿಲ್ಲ, ನನಗೆ ಸಾಕು ಈ 210. ಆಲ್ಮೋಸ್ಟ್ ನನಗೆ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬರ್ಬೋದು, ರಿಟರ್ನ್ ಸಕಲೇಶ್ಪುರಕ್ಕೆ ಬರ್ಬೋದು 210 ಅಲ್ಲಿ. ಸೊ ಇವಾಗ ನಾನು ಹೊರಟಿದ್ದೀವಾಗ ಆಲೆಬೆಲ್ಲೂರು ರೋಡ್ ಸಕಲೇಶ್ಪುರದಿಂದ. ಈ ರೂಟ್ ಇವಾಗ ರೆಡಿ ಮಾಡಿಸಿದ್ದಾರೆ. ಮೊನ್ನೆ 1 ವೀಕ್ ಆಯ್ತು ಅಷ್ಟೇ. ಇಲ್ಲಂದ್ರೆ ಫುಲ್ ಈ ರೋಡ್ ಫುಲ್ ಹಾಳಾಗಿತ್ತು ರೋಡ್. ಈಗ ರೆಡಿ ಮಾಡ್ತಿದ್ದಾರೆ. ಸೊ ನೋಡೋಣ ಯಾವ ರೀತಿ ಆಗಿದೆ ರೋಡ್ ಅಂತ ಹೇಳ್ಬಿಟ್ಟು. ಆಚೆ ರೋಡ್ ಕೂಡ ಕ್ಲೀನ್ ಇತ್ತು, ಬಟ್ ನಾನು ಪೆಟ್ರೋಲ್ ಇಲ್ಲೇ ಬಾಳೆಗದ್ದೆಲ್ಲಿ ಹಾಕ್ಸಿದ್ರಿಂದ ಇದೇ ರೂಟ್ ಹತ್ರ ಆಯ್ತು. ಇದೇ ರೂಟಲ್ಲಿ ಹೊರಡ್ತಾ ಇದ್ದೇನೆ. ಪರವಾಗಿಲ್ಲ, ರೂಟ್ ಚೆನ್ನಾಗಿ ಮಾಡಿದ್ದಾರೆ. ನಮ್ ಕಡೆ ಫುಲ್ ಇವಾಗ ಪೂರ್ತಿ ಮೋಡ ಕವಿದಿರೋ ವಾತಾವರಣ. ಸೊ ಬಿಟ್ಟು ಬಿಟ್ಟು ಬಿಸಿಲು ಬರುತ್ತೆ, ಅದು ಬಿಟ್ರೆ ಫುಲ್ ಮೋಡ. ಓಕೆ, ಬಿಸಿಲಿರೋದ್ರಿಂದ ರೈಡ್ ಚೆನ್ನಾಗಿರುತ್ತೆ. ಗವಿಬೆಟ್ಟ ಫಸ್ಟ್ ಟೈಮ್ ನಾನು ಹೋಗ್ತಿರೋ ಪ್ಲೇಸು. ಆಲ್ಮೋಸ್ಟ್ ಸಕಲೇಶ್ಪುರದಲ್ಲಿ ಏನು ಪ್ಲೇಸ್ ಗಳಿದಾವೆ ನಾನು ವಿಸಿಟ್ ಮಾಡಿಲ್ಲ. ಏನಕ್ಕಂತ ಹೇಳ್ಬಿಟ್ಟೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿ ವಿಸಿಟ್ ಮಾಡಿರೋದು ಅಂತ ಹೇಳಿದ್ರೆ ಒಂದು ಮಂಜರಾಬಾದ್ ಫೋರ್ಟ್. ಮಂಜರಾಬಾದ್ ಫೋರ್ಟಿಗೆ ಹೋಗುವ, ತೋರಿಸ್ತೇನೆ. ಅದು ಕೂಡ ಸ್ವಲ್ಪ ದೂರದ್ದು ಏನ್ ಪ್ಲೇಸ್ ಗಳಿದೆ ಅಲ್ಲಿಗೆ ಹೋಗುವ ಅಂತ ಹೇಳಿ. ಇವತ್ತು ಏನು ಸ್ವಲ್ಪ ಇವತ್ತು ಡ್ಯೂಟಿಗೆ ರಜೆ ಇತ್ತು. ಸೊ ಹಾಗಾಗಿ ಬೆಳಿಗ್ಗೆನೆ ಹೊರಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕೆಲ್ಸ ಇದ್ದಿದ್ರಿಂದ ಹೊರಡೋದ್ ಲೇಟ್ ಆಯ್ತು. ಗವಿಬೆಟ್ಟ ನಾನು ಇವಾಗ ಬೆಳಿಗ್ಗೆ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ನೋಡ್ಕೊಂಡೆ ಹೊರಟಿದ್ದು. ಆಫ್ ರೋಡ್ ಇದೆ, ಸ್ವಲ್ಪ ಒಬ್ನೇ ಹೋಗಿರೋದ್ರಿಂದ ಕಷ್ಟ ಆಗುತ್ತೆ ಅನ್ಕೋತೇನೆ. ತಮ್ಮ ಏನೋ ಅವನಿಗೆ ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕಿತ್ತು, ಅವನಿಗೆ ಸ್ವಲ್ಪ ಕೆಲ್ಸ ಇದ್ದಿದ್ರಿಂದ ನಾನು ಒಬ್ನೇ ಹೋಗ್ತಿದ್ದೀನಿ. ಆಫ್ ರೋಡ್ ಒಬ್ನೇ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೋಡುವ, ಫಸ್ಟ್ ಟೈಮ್ ಹೋಗ್ತಿರೋದು, ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ನೋಡುವ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಒಬ್ಬನೇ ಸಿಂಗಲ್ ಆಗಿ ಸೋಲೋ ರೈಡ್ ಅಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು. ಈ ರೂಟ್ ಮೊದಲು ಫುಲ್ ಆಫ್ ರೋಡ್, ಸಖತ್ ಗುಂಡಿತ್ತು ಈ ರೋಡ್ ಅಲ್ಲಿ. ಇವಾಗ ರೆಡಿ ಮಾಡಿಸಿದ್ದಾರೆ, ರೀಸೆಂಟ್ ಆಗಿ ರೆಡಿ ಮಾಡಿಸಿದ ಒಂದು 4-5 ಮಂತ್ ಬ್ಯಾಕ್ ಅಲ್ಲಿ ರೆಡಿ ಮಾಡಿಸಿದ್ರು ರೋಡ್. ಇವಾಗ ಚೆನ್ನಾಗುತ್ತೆ. ಇಲ್ಲಂದ್ರೆ ಈ ರೂಟ್ ಮೊದ್ಲಿನ ತರ ಇದ್ದಿದ್ರೆ ನಾನು ಈ ರೂಟ್ ಅಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ಲಿಂದ 45 ಕಿಲೋಮೀಟರ್ಸ್ ತೋರಿಸ್ತಿದ್ರೆ ಗವಿಬೆಟ್ಟಕ್ಕೆ. ಇನ್ನು ಅಲ್ಲಿ ಹೋಗಿ ಗವಿಬೆಟ್ಟಕ್ಕೆ ಹೋಗೋ ರೂಟ್ ಯಾವ್ದು ಅಂತ ಹೇಳಿ ಕೇಳ್ಕೊಂಡು ಹೋಗ್ಬೇಕು. ಇಲ್ಲಿಂದ ಮ್ಯಾಪ್ ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ಕುನಿಗ್ನಳ್ಳಿ ಅನ್ನೋ ಊರಿಗೆ ಬಂದ್ವಿ ನೋಡಿ. ಈಚೆ ಲೆಫ್ಟಿಗೆ ಹೋದ್ರೆ ಬಾಳುಪೇಟೆ. ಇವಾಗ ನಾವು ಹೋಗ್ಬೇಕಿದ್ದು ರೈಟಿಗೆ. ಇಲ್ಲಿಂದ 39 ಕಿಲೋಮೀಟರ್ಸ್ ತೋರಿಸ್ತಿದೆ. ಈಗ ನಾವು ಎಕ್ಸಾಕ್ಟ್ ಇವಾಗ ನಾವು ಶನಿವಾರ ಸಂತೆಗೆ ಹೋಗ್ಬೇಕು. ಇವಾಗ ಶನಿವಾರ ಸಂತೆಗೆ ಹೋಗಿ ಅಲ್ಲಿಂದ ಇನ್ನೊಂದು ರೂಟ್ ಡೈವರ್ಷನ್ ತಗೊಳ್ಲಿಕ್ಕಿದೆ. ಇಲ್ಲಿ ಸ್ವಲ್ಪ ಮುಂದೆ ಮತ್ತೆ ಶನಿವಾರ ಸಂತೆಗೆ ಒಂದು ಮತ್ತೆ ಲೆಫ್ಟ್ ತಗೊಳ್ಬೇಕು, ಶಾರ್ಟ್ ಕಟ್. ನೋಡಿ ಆಚೆ ಈಚೆ 2 ಸೈಡ್ ಕೂಡ ಫಾರೆಸ್ಟ್. ಸರಿ ನೋಡಿ, ಈ ಕಡೆ ರೈಟ್ ಸೈಡು ಫಾರೆಸ್ಟ್ ಫುಲ್ಲು. ಓ ಶಿಟ್, ಇಲ್ಲಿ ನೋಡಿ ಲೆಫ್ಟ್ ತಗೊಳ್ಬೇಕು. ವಾವ್,
ರೂಟ್ ಅಗಲ ಮಾಡಿದ್ದಾರೆ. ಮೊದಲಿಷ್ಟು ಅಗಲ ಇರಲಿಲ್ಲ, ರೂಟ್ ಸಣ್ಣದಿತ್ತು ರೋಡು. ಮೇ ಬಿ ಹಾಗಾದ್ರೆ ಚಂದ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ರೋಡ್. ಅಲ್ಲಿ ಗ್ರೀನ್ ಯಾವ ರೀತಿ ಗದ್ದೆ ಕಾಣ್ತಿದೆ ಆ ರೀತಿ ಇತ್ತು. ಇವಾಗೆಲ್ಲ ಇಲ್ಲಿ ಗದ್ದೆ ಉಳಿ ಇಲ್ಲಿ ಕಾಫಿ ಗಿಡ ಹಾಕೊಂಡಿದ್ದಾರೆ ನೋಡಿ. ಅಲ್ಲಿ ಯಾವ ರೀತಿ ಗದ್ದೆ ಇತ್ತು ಸೇಮ್ ಇಲ್ಲೂ ಕೂಡ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಚಂದ ಇತ್ತು ಇದು ಪ್ಲೇಸು. 1 ಇಯರ್ ಬ್ಯಾಕ್ ಈ ರೂಟ್ ನೋಡುವಾಗ ಸಣ್ಣದಿತ್ತು ರೋಡು, ಇಷ್ಟು ಅಗಲ ಇರಲಿಲ್ಲ, ಸ್ವಲ್ಪ ಸಣ್ಣದಿತ್ತು ರೋಡು. ಇವಾಗ ರೂಟ್ ಅಗಲ ಮಾಡಿದ್ದಾರೆ. ಶನಿವಾರ ಸಂತೆಗೆ ಆಲ್ಮೋಸ್ಟ್ ತುಂಬಾ ಗಾಡಿಗಳು, ಅಂದ್ರೆ ಪ್ರೈವೇಟ್ ಗಾಡಿಗಳು ಜಾಸ್ತಿ ಇದೇ ರೂಟಲ್ಲಿ ಓಡಾಡೋದು. ಹಾಗಾಗಿ ಈ ರೂಟ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಅಗಲ ಮಾಡಿ. ಎಲ್ಲ ಗುಂಡಿ ಇತ್ತು ರೋಡು. ಇನ್ನು 19 ಕಿಲೋಮೀಟರ್ ತೋರಿಸ್ತಿದೆ ಇಲ್ಲಿಂದ. ಶನಿವಾರ ಸಂತೆಯಲ್ಲಿ ಗಾಡಿಗೊಂದು ಪೆಟ್ರೋಲ್ ಹಾಕೊಂಡು ನಂತರ ಸ್ನ್ಯಾಕ್ಸ್ ಎಂತಾದ್ರೂ ತಗೊಂಡು ಹೊರಡಬೇಕು. ನಂತರ ವಾಟರ್ ಬಾಟ್ಲ್ ಇಲ್ಲ, ವಾಟರ್ ಬಾಟಲ್ ತಗೊಳ್ಬೇಕು. ಇದು ಹೇಗಿದೆ ನೋಡಿ ಗದ್ದೆ, ಪೂರ್ತಿ ಗದ್ದೆ. ಒಂದು ಟೈಮಲ್ಲಿ ಇಲ್ಲಿ ಇದು ಚೆಂಡು ಹೂವು ಬರುತ್ತೆ ನೋಡಿ, ಚೆಂಡು ಹೂವು ಹಾಕಿದ್ರು ಫುಲ್ಲು. ಕೇಸರಿ ಕಲರ್ ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಸೂಪರ್ ಇತ್ತು. ಓಹ್, ಈಗ ಬೆಟರ್ ಆಯ್ತು ರೋಡ್ ಮಾತ್ರ. ಮೊದಲು ರೋಡ್ ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ನೆನೆಸ್ಕೊಂಡ್ರೆ ಈಗ ಇರೋ ರೋಡ್ ತುಂಬಾ ಒಳ್ಳೇದಾಯ್ತು. ಅಂದ್ರೆ ಇಷ್ಟು ಸ್ಪೀಡ್ ಆಗಿ ರೂಟಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸಣ್ಣದಿತ್ತು ರೋಡ್. ಅಂದ್ರೆ ಇವಾಗ ಏನಿದೆ ರೂಟ್ ಅದ್ರದ್ದು ಆಫ್ ಅಂದ್ಕೊಳ್ಳಿ. ಇವಾಗ ಏನಿದ್ದು ಇಷ್ಟಾಗ್ಲೇ ಇದೆ ರೂಟು, ಇದ್ರದ್ದು ಆಫ್ ಅರ್ಧದಷ್ಟು ಅಗ್ಲೇ ಇತ್ತು ಅಷ್ಟೇ ಮೊದಲು. ಇವಾಗ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲಿ ಗುಂಡಿ, ಅಲ್ಲಲ್ಲಿ ಹಂಸು. ಮೊದಲು ಇವಾಗ ನೋಡ್ಬೇಕು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ, ಅದ್ರ ಅರ್ಧದಷ್ಟಿದೆ ರೂಟು ನೋಡಿ. ಇಷ್ಟೇ ಆಗ್ಲೇ ಇತ್ತು ರೂಟು. ಓಕೆ, ಇಲ್ಲಿಂದ ಮತ್ತೆ ಆಗ್ಲೇ ಇದೆ. ಎಲ್ಲಿಂದೆಲ್ಲ ಬರ್ತಾರೆ ಇವೆಲ್ಲ, ಅಷ್ಟಾಗ್ಲೇ ರೋಡ್ ಇದೆಯಪ್ಪ ಒಂದ್ ಸೈಡ್ ಬರೋದ್ ಬಿಟ್ಟು. ಫೈನಲಿ ಶನಿವಾರ ಸಂತೆ ಬಂದಾಯ್ತು. ಮೊದ್ಲಿಷ್ಟು ಸ್ಪೀಡ್ ಆಗಿ ಕವರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ರೂಟು, ಇವಾಗ ಪರವಾಗಿಲ್ಲ ಸ್ಪೀಡ್ ಬಂದ್ವಿ ರೋಡ್ ಅಗಲ ಆಗಿರೋದ್ರಿಂದ. ಮೊದಲು ಸಖತ್ ಗುಂಡಿತ ರೂಟಲ್ಲೇ, ಸಖತ್ ಲೇಟ್ ಆಗ್ತಿತ್ತು. ಇವಾಗ ಬಂದಿದ್ದೆ ಗೊತ್ತಾಗ್ಲಿಲ್ಲ ಆ ರೂಟಲ್ಲಿ. ಇವಾಗ ಒಂದು ಪೆಟ್ರೋಲ್ ಹಾಕೊಳ್ಬೇಕು. ಇಲ್ಲಿಂದ ರೈಟ್ ಡೈವರ್ಷನ್ ತೋರಿಸ್ತಿದೆ. ಇಲ್ಲಿಂದ ಪೆಟ್ರೋಲ್ ಹಾಕೊಂಡ ನಂತರ ಹೊರಡುವ. ಪ್ರೈವೇಟ್ ಬಸ್, ಕುಶಾಲನಗರ, ಕೊಡ್ಲಿಪೇಟೆ. ಇಲ್ಲೇ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ. ಫೈನಲಿ ಪೆಟ್ರೋಲ್ ಹಾಕ್ಸಿ ಆಯಿತು, ಫುಲ್ ಟ್ಯಾಂಕ್. ಟೋಟಲ್ ಅಲ್ಲಿ 210, ಇಲ್ಲಿ 878. ಟೋಟಲ್ 1000 ಆಯಿತು ಪೆಟ್ರೋಲಿಗೆ. ಫುಲ್ ಟ್ಯಾಂಕ್ ಇದ್ರೆ ಬೆಟರ್, ಅವಾಗ ಪೆಟ್ರೋಲ್ ಹಾಕೊಳ್ಳೋದಕ್ಕಿಂತ ಅಂತೇಳಿ ಫುಲ್ ಟ್ಯಾಂಕೇ ಮಾಡಿಸ್ದೆ. ಸೊ ಈಗ ಇಲ್ಲಿಂದ ರೈಟ್, ಇಲ್ಲಿಂದ ಇವಾಗ ಹೋಗ್ಬೇಕಾದ್ರೆ ಲೆಫ್ಟ್ ತಗೊಳ್ಬೇಕು.
ಗವಿ ಬೆಟ್ಟ ನಾನು ವಿಡಿಯೋ ನೋಡಿದ್ರಲ್ಲಿ ಸಖತ್ ಟೈರ್ ಎಲ್ಲ ಸ್ಲಿಪ್ ಆಗ್ತಿತ್ತು. ಅಂದ್ರೆ ಮಳೆ ಟೈಮಲ್ಲಿ ಹೋಗಿದ್ದವರಿಗೆ ಗಾಡಿ ಮೇಲೆ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಹೆಂಗೋ ಗೊತ್ತಿಲ್ಲ. ಇವಾಗ್ಲೂ ಆ ರೀತಿ ಆದ್ರೆ ಸಖತ್ ಅಡ್ವೆಂಚರ್ ಆಗಿರುತ್ತೆ. ಅಂದ್ರೆ ಹೋಗ್ಲಿಕ್ಕೆ ಹತ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತಲ್ಲ, ಒಬ್ನೇ ಬೇರೆ ಇರುವುದು, ಹಾಗಾಗಿ ನೋಡುವ ಸೋಲೋ ಅಡ್ವೆಂಚರ್. ಇವತ್ತಿದ್ ರೈಡ್ ಒಂದು 125 ಕಿಲೋಮೀಟರ್ಸ್ ಆಗುತ್ತೆ ಇವತ್ತಿದ್ದು ರೈಡ್. ಲಾಂಗ್ ರೈಡ್, ಕುದುರೆಮುಖ ರೈಡ್ ಹೋದ್ಮೇಲೆ ಮನೆಗೆ ಬಂದ ನಂತರ ಬ್ಯಾಟ್ರಿ ಚಾರ್ಜ್ ಇಟ್ಟಿರ್ಲಿಲ್ಲ. ಎಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಚಾರ್ಜ್ ಇಟ್ಟಿದ್ದೆ ಲಾಸ್ಟ್. ಸೊ ಇವಾಗ ನಿನ್ನೆ ರಜೆ ಕನ್ಫರ್ಮ್ ಆದ್ಮೇಲೆ ಹೋಗ್ತೀನಿ ಅನ್ನೋ ಪ್ಲಾನ್ ಮಾಡಿದ್ಮೇಲೆ ನಿನ್ನೆ ನೈಟ್ 2 ಬ್ಯಾಟ್ರಿ ಕೂಡ ಚಾರ್ಜ್ ಫುಲ್ ಮಾಡಿಕೊಂಡು ಇವಾಗ ರೈಡ್ ಹೋಗ್ತಿರೋದು. ಈ ರೂಟ್ ನೋಡಿ, ಸೋಮವಾರಪೇಟೆ ರೂಟಿಗೆ ಟಚ್ ಆಯ್ತು. ಓ ಶೀಟ್. ಓಕೆ, ಇಲ್ಲಿಂದ ರೈಟ್. ಇಲ್ಲಿ ಒಂದು ಬೇಕ್ರಿ, ಇಲ್ಲಿ ಒಂದು ನಿಲ್ಸಿ ಒಂದು ವಾಟರ್ ಬಾಟಲ್ ತಗೊಳ್ಬೇಕು. ಸೊ ಇಲ್ಲಿ ಒಂದು ಬೇಟಿ ಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಹಳ್ಳಿ. ಇಲ್ಲಿ ವಾಟರ್ ಬಾಟ್ಲ್ ತಗೊಂಡು ನಂತರ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡು ಹೊರಟೆ. ಇಲ್ಲಿಂದ 4 ಕಿಲೋಮೀಟರ್ಸ್ ತೋರಿಸ್ತಿದೆ. ಟೈಮ್ ಒಂದು 1:17 ಆಯ್ತು, 1:15 ಆಯ್ತು. ಇನ್ನು ಹತ್ಬಿಟ್ಟು ಇನ್ನು ರಿಟರ್ನ್ ಹೋಗ್ಬೇಕಾದ್ರೆ ಸಂಜೆ ಆಗುತ್ತೆ. ನೋಡುವ, ಆಫ್ ರೋಡ್ ಅಲ್ವಾ, ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ನೋಡ್ಬೇಕಿನ್ನು. ಮತ್ತೊಂದೇನಂತ ಹೇಳಿದ್ರೆ, ಇಂಥ ಪ್ಲೇಸ್ಗಳಿಗೆ ಫಸ್ಟ್ ಟೈಮ್ ಹೋಗ್ತೀವಲ್ಲ, ಅದರಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದು ಒಂಥರ ಚೇಂಜ್. ಆ ಎಕ್ಸೈಟ್ಮೆಂಟ್ನ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅಂತ ಹೇಳಿದ್ರೆ, ಈಗ ಫಸ್ಟ್ ಟೈಮ್ ಹೋಗ್ತೀವಲ್ಲ ಇಂಥ ಕೆಲ ಪ್ಲೇಸ್ಗಳಿಗೆ, ಅಲ್ಲಿಗೆ ಹೋಗಿ ಆ ಪ್ಲೇಸ್ನ ನೋಡೋ ಎಕ್ಸೈಟ್ಮೆಂಟೇ ಬೇರೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಇದೀನಿ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಮತ್ತೆ ರೋಡ್ ಯಾವ ರೀತಿ ಇದೆ ಅಂತಾನೂ ಗೊತ್ತಿಲ್ಲ. ಇನ್ನು ಹೋದ್ಮೇಲೆ ಗೊತ್ತಾಗಬೇಕು. ವಿಡಿಯೋದಲ್ಲಿ ನೋಡಿ ನನಗೆ ಆಫ್ ರೋಡ್ ಅಂತ ಒಂದು ಗೊತ್ತು, ಬಟ್ ಈಗ ಹೇಗಿದೆ, ಸೋಲೋ ಒಬ್ನೇ ಹೆಂಗ್ ಹೋಗ್ಬೋದು ಅನ್ನೋದು ತಲೆಯಲ್ಲಿ ಬೇರೆ. ಆಫ್ ರೋಡ್ ಅಲ್ಲಿ ಗ್ರೂಪ್ ಇರಬೇಕು, ಗ್ರೂಪ್ ಇದ್ರೆ ಬೆಟರ್. ಅಂದ್ರೆ ಒಟ್ಟಿಗೆ ಯಾರಾದ್ರೂ ಇರ್ಲೇಬೇಕು, ಇದ್ರೆ ಒಳ್ಳೇದು. ಬಟ್ ಇವಾಗ ನಾನು ಹೋಗ್ತಿರೋದು ಸೋಲೋ ರೈಡ್ ಆಗಿದ್ರಿಂದ ಸ್ವಲ್ಪ ಟೆನ್ಷನ್. ಇದು ಆಕ್ಚುಲಿ ಇದು ಸೋಮವಾರಪೇಟೆ ರೋಡ್. ಇದು ಬಿಟಿ ಕಟ್ಟೆಯಿಂದ ಒಂದು 2.5-3 ಕಿಲೋಮೀಟರ್ ಬಂದ ನಂತರ ಇಲ್ಲಿ ಲೆಫ್ಟ್ ಡೈವರ್ಷನ್ ತಗೊಳ್ಬೇಕು. ಇಲ್ಲಿಂದ 1 ಕಿಲೋಮೀಟರ್ ಅಂತ ತೋರಿಸ್ತಿದೆ, ನೋಡೋಣ. ಇಲ್ಲಿಂದ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ, ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ಅದೊಂದು ಬೆಟ್ಟ ನೋಡಿ ಯಾವ ರೀತಿ ಇದೆ. ಓಕೆ,
ಚೆಂದ ಮಾಡಿದ್ದಾರೆ. ಇದೊಂದು ಕೆರೆ, ಸುತ್ತ ರೈಲಿಂಗ್ಸ್ ಹಾಕ್ಸಿ ಸೇಫ್ಟಿಗೆ ಚೆಂದ ಮಾಡಿದ್ದಾರೆ. ಇದು ಯಾವ್ದು ದೇವಸ್ಥಾನ ಅಂತ ಹೇಳಿದ್ರೆ ಹೊನ್ನಮ್ಮ ತಾಯಿ ಪುಣ್ಯಕ್ಷೇತ್ರ. ಹೊನ್ನಮ್ಮ ತಾಯಿ ಪುಣ್ಯಕ್ಷೇತ್ರ. ಮೇಡಮ್, ಇಲ್ಲಿ ಗವಿ ಬೆಟ್ಟಕ್ಕೆ ಯಾವ ರೂಟು? ಈ ರೂಟಾ? ಓಕೆ, ಇಲ್ಲಿಂದ ರೈಟ್. ಇಲ್ಲಿ ಒಂದೇನೋ ಬೆಟ್ಟಕ್ಕೆ ಮೆಟ್ಲಿದೆ, ಮೇ ಬಿ ದೇವಸ್ಥಾನ ಅನ್ಕೋತೇನೆ. ನೋಡುವ, ನಾವು ವ್ಯೂ ಪಾಯಿಂಟಿಗೆ ಹೋಗ್ಬೇಕಾಗಿದ್ದು. ನೋಡೋಣ, ರೋಡ್ ಗೊತ್ತಿಲ್ಲ. ವಾಟ್ ಏನು ಒಟ್ಟು ಹೋಗ್ತಿದ್ದೇನೆ, ಇದೇ ಕೇಳೋದು ಒಟ್ಟಿಗೆ ಯಾರಾದ್ರೂ ಇರ್ಬೇಕು ಅಂತೇಳಿ. ರೋಡ್ ಗೊತ್ತಿಲ್ಲ. ಮೇಡಮ್ ಹೇಳಿದಕ್ಕೆ ಈ ರೂಟಲ್ಲಿ ಬರ್ತಿರೋದು. ನೋಡೋಣ ಮುಂದೆ. ಇಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಒಳ್ಳೇದಿತ್ತು. ಇದ್ಯಾವ್ದಪ್ಪ ಸ್ವಾಮಿ ರೂಟು? ಮೇಡಮ್, ಇಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ ಇಲ್ಲಿ? ಹಾ 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 ಹಾ. ಹೌದಾ? ಓ, ಶನಿವಾರ ಸಂತೆಯಿಂದ. ಓಕೆ. ಓಕೆ ಓಕೆ ಓಕೆ. ಇವಾಗ ಈಗ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ. ಅಯ್ಯೋ ದೇವಾ, ಇದು ನೋಡಿ, ಇದಕ್ಕೆ ಹೇಳುದು ಗೊತ್ತಿರುವವರು ಒಟ್ಟಿಗೆ ಇರಬೇಕು ಅಂತೇಳಿ. ಉಚ್ಚಂಗಿ ಇನ್ನು 25 ಕಿಲೋಮೀಟರ್ಸ್ ಹೋಗ್ಬೇಕು. ಶೀಟ್, ನಾನು ಅಲ್ಲಿ ಯಾವ್ದಾದ್ರು ಭೇಟಿ ಕಟ್ಟಿದ್ರೆ ಕೇಳ್ತಿದ್ರೆ ಒಳ್ಳೇದಿತ್ತು. ಇದೇ ಬೆಟ್ಟಕ್ಕೆ ಹತ್ಬೋದಿತ್ತು, ಬಟ್ ಸ್ಟೆಪ್ಸ್ ಅದನ್ನ ಯಾರು ಹತ್ತ ಕೂರ್ತಾರೆ? ನೋಡುವ, ನೆಕ್ಸ್ಟ್ ನೋಡುವ. ಹೇಗೂ ಬರ್ತಾ ಇರ್ತೇವೆ, ನೋಡುವ. ಈಗ ಉಚ್ಚಂಗಿ ಅಂತ ಹೇಳ್ಬಿಟ್ಟು ಆ ಪ್ಲೇಸಿಗೆ ಹೋಗಿ ಅಲ್ಲಿಂದ ಮತ್ತೆ ಹತ್ಬೇಕು. ಅಯ್ಯೋ ದೇವ್ರೆ. ಶಿಟ್. ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಇಲ್ಲಿಗೆ ಕೂಡ ಗವಿ ಬೆಟ್ಟ ಅಂತಾನೆ ಹೆಸರು, ಅಲ್ಲಿಗೂ ಗವಿ ಬೆಟ್ಟ ಅಂತಾನೆ ಹೆಸರು. ಸೊ ಕನ್ಫ್ಯೂಸ್. ಅಯ್ಯೋ ಗೂಗಲ್ ಅಮ್ಮ, ನಿಮ್ನ ನಂಬ್ಕೊಂಡು ಬಂದ್ರೆ